ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೆಲೋ ಆಲ್ಕೇನ್ಸ್ ಹೆಲೋ ಅರಿನ್ಸ್ ಟಾಪಿಕ್ಗೆ ಸಂಬಂಧಪಟ್ಟಂಥ ಆರ್ಗ್ಯಾನಿಕ್ ರಿಯಾಕ್ಷನ್ ಕನ್ವರ್ಷನ್ಸ್ಗಳನ್ನು ನೋಡ್ತಾ ಇದ್ದೇವೆ. ಈ ಕನ್ವರ್ಷನ್ಸ್ಗಳನ್ನು ನಿಮ್ಮ ಎಕ್ಸಾಮಿನಲ್ಲಿ 2 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 1 ಮಾರ್ಕ್ಸಿಗೆ ನಿಮಗೆ ಕೇಳೋ ಸಾಧ್ಯತೆ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಲ್ಲಿ ನೀವು ಇವುಗಳನ್ನ ನೋಡಬಹುದು. ಮೊದಲನೇದಾಗಿ ನಾವು ನೋಡೋದಾದರೆ ನಿಮಗೆ ಈ ರೀತಿಯಾಗಿ ಕ್ವಶನ್ಸ್ಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ. ರಿಯಾಕ್ಟೆಂಟ್ಗಳನ್ನ ಕೊಟ್ಟಿರ್ತಾರೆ, ಪ್ರಾಡಕ್ಟ್ ಯಾವುದು ಅಂತ ಐಡೆಂಟಿಫೈ ಮಾಡಲಿಕ್ಕೆ ಕೇಳ್ತಾರೆ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸೈಕ್ಲೋಹೆಕ್ಸೆನಾಲ್ ಇದೆ. ಇದನ್ನು ನೀವು ಥಯೋನೈಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ಇಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ ಅಂತ ಕೇಳ್ತಾರೆ. ಎಸ್ಪೆಷಲಿ ಇಲ್ಲಿ OH ಇರುವಂಥದ್ದು ರೀಪ್ಲೇಸ್ ಆಗಿ ಇಲ್ಲಿ ನೀವು CLನ ಬರೀಬೇಕಾಗತ್ತೆ. ಪ್ರಾಡಕ್ಟ್ ಈ ರೀತಿಯಾಗಿ ಸಿಗುತ್ತೆ ನಿಮಗೆ. ಕ್ಲೋರೋ ಸೈಕ್ಲೋಹೆಕ್ಸೇನ್ ನಿಮಗೆ ಫಾರ್ಮ್ ಆಗುತ್ತೆ. ಬೈ ಪ್ರಾಡಕ್ಟ್ ಆಗಿ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ HCl ಗ್ಯಾಸ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ನೀವು ನೈಟ್ರೋ ಕಂಪೌಂಡನ್ನು ಯೂಸ್ ಮಾಡಿಕೊಂಡು ಬ್ರೋಮಿನೇಷನ್ನ ಮಾಡಿದರೆ ನಿಮಗೆ ಈ ರೀತಿಯಾಗಿರುವಂಥ 4,1-ಬ್ರೋಮೋ ಇಥೈಲ್ ನೈಟ್ರೋಬೆನ್ಝೀನ್ ಪ್ರೊಡ್ಯೂಸ್ ಆಗುತ್ತೆ. PR ಸೆಕೆಂಡರಿ ಕಾರ್ಬನ್ಗೆ ಅಟ್ಯಾಚ್ ಆಗಿ ನಿಮಗೆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು, ಆಲ್ಕೋಹಾಲಿಕ್ ಫಂಕ್ಷನಲ್ ಗ್ರೂಪ್ ಇದೆ. HCl ಜೊತೆ ಹೀಟ್ ಮಾಡ್ತಾ ಇದ್ದೀರಾ. ಹೀಟ್ ಮಾಡಿದಾಗ ಇಲ್ಲಿ ನಿಮಗೆ ವಾಟರ್ ಮೊಲಿಕ್ಯೂಲು ಎಲಿಮಿನೇಟ್ ಆಗುತ್ತೆ. ಎಲಿಮಿನೇಟ್ ಆಗಿ ನಿಮಗೆ 4-ಕ್ಲೋರೋ-ಮಿಥೈಲ್ ಫೀನಾಲ್ ನಿಮಗೆ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ ಇಲ್ಲಿ ಡಬಲ್ ಬಾಂಡ್ ಇದೆ. ಈ ಡಬಲ್ ಬಾಂಡನ್ನು ಬ್ರೇಕ್ ಮಾಡ್ತೀರಾ. ಮಾರ್ಕಾನಿಕ್ ಆಫ್ ಎಡಿಷನ್ ರಿಯಾಕ್ಷನ್ನ ಮಾಡ್ತೀರಾ. ನೀವು ಮಾಡಿದಾಗ ನಿಮಗೆ ಇಲ್ಲಿ 1 ಮಿಥೈಲ್ ಸೈಕ್ಲೋಹೆಕ್ಸೇನ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ ಇದು ಫಿಂಕಲ್ಸ್ಟೀನ್ ರಿಯಾಕ್ಷನ್. ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ, ಅಲ್ಕೈಲ್ ಅಯೋಡೈಡ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ರಿಯಾಕ್ಷನ್ ಇದು. ಸೈಕ್ಲೋಹೆಕ್ಸೀನ್ ಇದೆ, ಬ್ರೋಮಿನ್ನ ತಗೊಳ್ತಾ ಇದ್ದೀರಾ, UV ಲೈಟ್ನ ಯೂಸ್ ಮಾಡ್ತಾ ಇದ್ದೀರಾ. UV ಲೈಟ್ ಅಥವಾ ಹೀಟನ್ನು ಯೂಸ್ ಮಾಡ್ತಾರೆ. ಇದು ಫ್ರೀ ರೆಡಿಕಲ್ ಮೆಕ್ಯಾನಿಸಮ್ನ ಫಾಲೋ ಮಾಡುತ್ತೆ. ಫ್ರೀ ರೆಡಿಕಲ್ ಮೆಕ್ಯಾನಿಸಮ್ ಫಾಲೋ ಮಾಡೋದ್ರಿಂದ ಸೈಕ್ಲೋಹೆಕ್ಸೈನಿಂದ ನಿಮಗೆ ರ್ಯಾಡಿಕಲ್ ಪ್ರೊಡ್ಯೂಸ್ ಆಗುತ್ತೆ. ಆ ರ್ಯಾಡಿಕಲ್ ಪ್ರೊಡ್ಯೂಸ್ ಆಗಿರುವಂಥದ್ದು ಬ್ರೋಮಿನ್ ರ್ಯಾಡಿಕಲ್ ಜೊತೆ ರಿಯಾಕ್ಟ್ ಆಗಿ ನಿಮಗೆ 3-ಬ್ರೋಮೋ ಸೈಕ್ಲೋಹೆಕ್ಸೀನ್ ನಿಮಗೆ ಪ್ರೊಡ್ಯೂಸ್ ಆಗುತ್ತೆ. ಈ ರೀತಿಯ ರಿಯಾಕ್ಷನ್ಸ್ಗಳನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಇನ್ಟೆಕ್ಸ್ಟ್ ಕ್ವಶನ್ಸ್ಗಳನ್ನು, ಎಕ್ಸಸೈಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಯಾವ ಪ್ರಾಡಕ್ಟು ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಮತ್ತು ಬರೀಲೂಬಹುದು. ನೆಕ್ಸ್ಟ್ ನೋಡೋದಾದರೆ ನಾವು ಸೋಡಿಯಂ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ಅಸಿಟೋನ್. ಇದು ನಮಗೆ ಸೇಮ್ ರಿಯಾಕ್ಷನ್, ಫಿಂಕಲ್ಸ್ಟೀನ್ ರಿಯಾಕ್ಷನ್ ಫಾಲೋ ಮಾಡ್ತಾ ಇದೆ. ನಮಗೆ ಇಲ್ಲಿ ಪ್ರಾಡಕ್ಟು ಐಡೋಪ್ರೊಪೇನ್ ಇಲ್ಲಿ ಫಾರ್ಮ್ ಆಗುತ್ತೆ. ಟೆರ್ಷರಿ ಬ್ಯೂಟೈಲ್ ಬ್ರೋಮೈಡ್ನ ತೊಗೊಂಡಿದ್ದೀರಾ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಇಥಿನಾಲ್ ಇದೆ. ಆಲ್ಕೋಹಾಲಿಕ್ KOH ಅಂತ ಕರಿತೀರಾ. ದಿಸ್ ರಿಯಾಕ್ಷನ್ ಅಂಡರ್ಗೋ ಡಿಹೈಡ್ರೋ ಹೆಲೋಜಿನೇಷನ್ ರಿಯಾಕ್ಷನ್. ನಿಮಗೆ ಇಲ್ಲಿ ಅಲ್ಕೀನ್ ಪ್ರೊಡ್ಯೂಸ್ ಆಗುತ್ತೆ. ಈ ರೀತಿಯಾಗಿರುವಂಥ ಒಂದು ಪ್ರಾಡಕ್ಟು ನಿಮಗೆ ಸಿಗುತ್ತೆ, ಐಸೋಬ್ಯೂಟೈಲಿನ್ ವಿತ್ ಬೈ ಪ್ರಾಡಕ್ಟ್ KBr ಆ್ಯಂಡ್ ವಾಟರ್. ನೆಕ್ಸ್ಟ್ ರಿಯಾಕ್ಷನ್ ತುಂಬ ಸಿಂಪಲ್ ಆಗಿರುವಂಥದ್ದು. ಬೇಸಿಕ್ ಹೈಡ್ರೋಲಿಸಿಸ್ ಮಾಡ್ತಾ ಇದ್ದೀರಾ. ಅಲ್ಕೈಲ್ ಹೆಲೈಡ್ ಇದೆ. ಅಲ್ಕೈಲ್ ಹೆಲೈಡ್ ಈಸ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ Br ಪ್ಲೇಸ್ನಲ್ಲಿ ನೀವು OH ಅನ್ನು ಬರೆದ್ರೆ ನಿಮಗೆ ಆಲ್ಕೋಹಾಲ್ ಸಿಗುತ್ತೆ. ಸೆಕೆಂಡರಿ ಆಲ್ಕೋಹಾಲ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ ನೀವಿಲ್ಲಿ ನೋಡ್ಬೋದು, KCl ಯೂಸ್ ಮಾಡ್ತಾ ಇದ್ವಿ. ಇದೊಂದು ಅಯಾನಿಕ್ ಕಂಪೌಂಡ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ನಿಮಗೆ ಇಲ್ಲಿ ಪ್ರಾಡಕ್ಟು ಸೈನೋ ಈಥೇನ್ ನಿಮಗೆ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಸೋಡಿಯಂ ಫಿನಾಕ್ಸೈಡ್ ರಿಯಾಕ್ಟೆಡ್ ವಿತ್ ಇಥೈಲ್ ಕ್ಲೋರೈಡ್. ಸೊ ಇದೊಂದು ವಿಲಿಯಮ್ಸನ್ ಈಥರ್ ಸಿಂಥೆಸಿಸ್ ರಿಯಾಕ್ಷನ್ ಆಗಿದೆ. ನೀವು ಇಲ್ಲಿ ಸೋಡಿಯಂ ಪ್ಲೇಸ್ನಲ್ಲಿ C2H5ನ ಬರೆದ್ರೆ ನಿಮಗೆ ಇಥಾಕ್ಸಿ ಬೆಂಜೀನ್ ಪ್ರೊಡ್ಯೂಸ್ ಆಗುತ್ತೆ. ನೀವು ಇದನ್ನು ನೇಮ್ ಮಾಡ್ಬೋದು ಫಿನಿಟ್ರಾಲ್ ಅಂತ. ನೆಕ್ಸ್ಟ್ ರಿಯಾಕ್ಷನ್ ಇದು ಸಿಂಪಲ್ ರಿಯಾಕ್ಷನ್. ಆಲ್ಕೋಹಾಲಿಂದ ನಾವು ಹ್ಯಾಲೋ ಆಲ್ಕೇನ್ನ ಪ್ರಿಪರೇಷನ್ ಮಾಡುವಂಥ ಮೆಥಡ್ ಥಯೋನೈಲ್ ಕ್ಲೋರೈಡ್ನ ಯೂಸ್ ಮಾಡ್ತಾ ಇದ್ದೀವಿ. ಥಯೋನೈಲ್ ಕ್ಲೋರೈಡ್ ಯೂಸ್ ಮಾಡಿರೋದ್ರಿಂದ ನಮಗೆ ಇಲ್ಲಿ ಪ್ರೊಫೈಲ್ ಕ್ಲೋರೈಡ್ ನಮಗೆ ಇಲ್ಲಿ ಪ್ರಾಡಕ್ಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ಇದು ಅಲ್ಕೀನ್ ಇದೆ, HBr ಇದೆ ಆ್ಯಂಡ್ ಪೆರಾಕ್ಸೈಡ್ ಇದೆ. ಆ್ಯಂಟಿ ಮಾರ್ಕಾನಿಕ್ ಆಫ್ ಎಡಿಷನ್ ರಿಯಾಕ್ಷನ್ ಇದು. ಆ್ಯಂಟಿ ಮಾರ್ಕಾನಿಕ್ ಆಫ್ ಎಡಿಷನ್ ರಿಯಾಕ್ಷನ್ ಆಗಿರೋದ್ರಿಂದ ನಿಮಗೆ ಇಲ್ಲಿ 1-ಬ್ರೋಮೋ ಬ್ಯೂಟೇನ್
ಮೇಜರ್ ಪ್ರಾಡಕ್ಟ್ ಆಗಿ ನಿಮಗೆ ಸಿಗುತ್ತೆ. HBr ವಿತೌಟ್ ಪೆರಾಕ್ಸೈಡ್ ಇದೆ. ವಿತೌಟ್ ಪೆರಾಕ್ಸೈಡ್ ಇರೋದ್ರಿಂದ ಇದು ಮಾರ್ಕಾನ್ಕ್ ಆಫ್ ಎಡಿಷನ್ ರಿಯಾಕ್ಷನ್ನ ಫಾಲೋ ಮಾಡುತ್ತೆ. ನಿಮಗೆ ಮೇಜರ್ ಪ್ರಾಡಕ್ಟ್ ಆಗಿ 2-ಬ್ರೋಮೋ 2-ಮಿಥೈಲ್ ಬ್ಯೂಟೇನ್ ಸಿಗುತ್ತೆ. ಈ ರೀತಿಯಾಗಿ ನೀವು ಪ್ರಾಡಕ್ಟನ್ನು ಬರೀಬೋದು. 2-ಬ್ರೋಮೋ 2-ಮಿಥೈಲ್ ಬ್ಯೂಟೇನ್ ನಿಮಗೆ ಮೇಜರ್ ಪ್ರಾಡಕ್ಟ್ ಆಗಿ ಇಲ್ಲಿ ಸಿಗುತ್ತೆ. ವಿತೌಟ್ ಪೆರಾಕ್ಸೈಡ್, ವಿತ್ ಪೆರಾಕ್ಸೈಡ್ ಯಾವ ರೀತಿಯ ಪ್ರಾಡಕ್ಟ್ ಬರುತ್ತೆ ಅನ್ನೋದನ್ನು ಸರಿಯಾಗಿ ನೋಡ್ಕೊಳ್ಳಿ ಮತ್ತು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಐಡೆಂಟಿಫೈ ABCDER ಆ್ಯಂಡ್ R' ಇನ್ ದ ಫಾಲೋವಿಂಗ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿರುವಂಥ ರಿಯಾಕ್ಷನ್ಸ್ಗಳಿದು. ಬ್ರೋಮೋ ಸೈಕ್ಲೋಹೆಕ್ಸೇನ್ ಇದೆ, ಮೆಟಲ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ನಿಮಗೆ ಇಲ್ಲಿ A ಏನು ಬರುತ್ತೆ ಅದನ್ನು ನೀವು ಹೈಡ್ರೋಲೈಸ್ ಮಾಡಿದಾಗ B ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. A ನಮಗೆ ಇಲ್ಲಿ ಗ್ರಿಗ್ನಾರ್ಡ್ ರಿಯೇಜೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಹೈಡ್ರೋಲೈಸಿಸ್ ಮಾಡಿದಾಗ ನಿಮಗೆ ಇಲ್ಲಿ ಸೈಕ್ಲೋಹೆಕ್ಸೇನ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ನೀವು ನೋಡೋದಾದರೆ ಅಲ್ಕೈಲ್ ಬ್ರೋಮೈಡ್ ಇದೆ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ಟ್ರೀಟ್ ಮಾಡ್ತಾ ಇದ್ದೀರಾ, C ಬರುತ್ತೆ. ಇದನ್ನು ನೀವು ಸೇಮ್ ಹೈಡ್ರೋಲಿಸಿಸ್ ಥರನೇ ಮಾಡ್ತಾ ಇದ್ದೀರಾ, D2O ಯೂಸ್ ಮಾಡಿಕೊಂಡು ನಿಮಗೆ ಪ್ರಾಡಕ್ಟು ಈ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದರೆ ಇಲ್ಲಿ R ಏನು C ಏನು ಅಂತ ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ನಮಗೆ ಇಲ್ಲಿ 3 ಕಾರ್ಬನ್ ಇದೆ. ಸೊ 3 ಕಾರ್ಬನ್ ಇರೋದ್ರಿಂದ ಈ D ಪ್ಲೇಸ್ನಲ್ಲಿ ನೀವು BRನ ಬಿಡಿಸ್ಬೋದು. 2-ಬ್ರೋಮೋ ಪ್ರೊಪೇನ್ ಇದೇನಾಗಿದೆ ನಮ್ಮ ಇನಿಷಿಯಲ್ ರಿಯಾಕ್ಟೆಂಟ್ ಆಗಿದೆ. ಗ್ರಿಗ್ನಾರ್ಡ್ ರಿಯೇಜೆಂಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮೆಗ್ನೀಷಿಯಂ ಜೊತೆ ರಿಯಾಕ್ಟ್ ಆದಾಗ ಅದು ನಮಗೆ C ಪ್ರಾಡಕ್ಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ R'(X) ಏನು ಅಂತ ಕೇಳ್ತಾ ಇದ್ದಾರೆ. ನಾವಿಲ್ಲಿ ನೋಡ್ಬೋದು ಸೋಡಿಯಂ ಇನ್ ಈಥರ್ನ ಯೂಸ್ ಮಾಡ್ತಾ ಇದ್ದೇವೆ. ಸೋಡಿಯಂ ಇನ್ ಈಥರ್ ನಾವು ಯೂಶಲಿ ವರ್ಡ್ಸ್ ರಿಯಾಕ್ಷನ್ಸ್ದಲ್ಲಿ ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ನೋಡ್ಬೋದು ನೀವು ನಮಗೆ ಟೋಟಲ್ ಆಗಿ ಇಲ್ಲಿ 8 ಕಾರ್ಬನ್ಗಳನ್ನ ನೀವು ನೋಡ್ಬೋದು. 8 ಕಾರ್ಬನ್ಗಳನ್ನ ನೋಡ್ತಾ ಇದ್ದೇವೆ ಅಂತ ಹೇಳಿದರೆ ನಮಗೆ ಇಲ್ಲಿ ಇನಿಷಿಯಲ್ನಲ್ಲಿ ನಮಗೆ 4 ಕಾರ್ಬನ್ ಇರುವಂಥ ಕಂಪೌಂಡ್ ಆಗಿರುತ್ತೆ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು. 4 ಕಾರ್ಬನ್ ಇರುವಂಥ ಕಂಪೌಂಡ್ ಅಂತ ಹೇಳಿದರೆ ಟೆರ್ಷರಿ ಬ್ಯೂಟೈಲ್ ಹ್ಯಾಲೈಡನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ. ಸೋಡಿಯಂ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದಾಗ ನಿಮಗೆ ಈ ರೀತಿಯ ಪ್ರಾಡಕ್ಟು ಸಿಗುತ್ತೆ. ಟೆರ್ಷರಿ ಬ್ಯೂಟೈಲ್ ಹ್ಯಾಲೈಡನ್ನು ನೀವು ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದಾಗ ಗ್ರಿಗ್ನಾರ್ಡ್ ರಿಯೇಜೆಂಟ್ ನಿಮಗೆ ಫಾರ್ಮ್ ಆಗುತ್ತೆ. ಇದು ನಮ್ಮ D ಪ್ರಾಡಕ್ಟ್ ಆಗಿದೆ. ನೀವು ಇದನ್ನು ಫರ್ದರ್ ಹೈಡ್ರೋಲಿಸಿಸ್ ಮಾಡಿದಾಗ 2-ಮಿಥೈಲ್ ಪ್ರೊಪೇನ್ ನಿಮಗೆ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಇದು ನಮ್ಮ ಈ ಪ್ರಾಡಕ್ಟ್ ಆಗಿದೆ. ನೀವು ಕಂಪ್ಲೀಟಾಗಿ ಈ ಯೂನಿಟನ್ನು ಓದಿದರೆ, ರಿಯಾಕ್ಷನ್ಸ್ಗಳನ್ನು ಅರ್ಥ ಮಾಡ್ಕೊಂಡಿದ್ರೆ ಈಸಿಯಾಗಿ ನೀವು ಪ್ರಾಡಕ್ಟ್ಗಳನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬಹಳಷ್ಟು ರಿಯಾಕ್ಷನ್ಸ್ಗಳಿದೆ, ಇವುಗಳು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಈಸಿಯಾಗಿ ಮಾರ್ಕ್ಸನ್ನು ನೀವು ತೊಗೊಳ್ಬೋದು. ನೆಕ್ಸ್ಟ್ ನೋಡೋದಾದರೆ ನಾವು ಪ್ರಿಪರೇಷನ್ ಆಫ್ ಐಸೋಬ್ಯೂಟೇನ್ ಫ್ರಾಮ್ 1 ಬ್ಯೂಟೆನಾಲ್, 1 ಕ್ಲೋರೋಬ್ಯೂಟೇನ್ ಆ್ಯಂಡ್ 1 ಬ್ಯೂಟೀನ್ ಇವುಗಳನ್ನ ನಾವು ಪ್ರಿಪೇರ್ ಮಾಡಬೇಕು. ಯಾವ ರೀತಿ ಅಂತ ನೋಡೋದಾದರೆ ಬ್ಯೂಟೆನಾಲ್ನ ಕೊಡ್ತೀರಾ, ಇದನ್ನು ನೀವು ಹೈಡ್ರೋಜನ್ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಿಮಗೆ ಇಲ್ಲಿ ಐಡೋಬ್ಯೂಟೇನು ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ನೀವು ಕ್ಲೋರೋಬ್ಯೂಟೇನ್ನ ತಗೊಳ್ತೀರಾ, ಫಿಂಕಲ್ಸ್ಟೀನ್ ರಿಯಾಕ್ಷನ್ ಮಾಡ್ತಾ ಇದ್ದೀರಾ, ಸೋಡಿಯಂ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್ ನಿಮಗೆ ಇಲ್ಲಿ ಐಡೋಬ್ಯೂಟೇನ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ ಬ್ಯೂಟೀನ ತಗೊಳ್ತಾ ಇದ್ದೀರಾ, ಆ್ಯಂಟಿ ಮಾರ್ಕಾನಿಕ್ ಆಫ್ ಎಡಿಷನ್ ರಿಯಾಕ್ಷನ್ನ ಮಾಡ್ತಾ ಇದ್ದೀರಾ ಯೂಸಿಂಗ್ HBr, ನಿಮಗೆ ಇಲ್ಲಿ ಬ್ರೋಮೋ ಬ್ಯೂಟೇನ್ ಫಾರ್ಮ್ ಆಗುತ್ತೆ. ಈ ಬ್ರೋಮೋ ಬ್ಯೂಟೇನನ್ನು ನೀವು ಸೋಡಿಯಂ ಅಯೋಡೈಡ್ ಫಿಂಕಲ್ಸ್ಟೀನ್ ರಿಯಾಕ್ಷನ್ನಲ್ಲಿ ಇನ್ವಾಲ್ವ್ ಮಾಡಿದರೆ ನಿಮಗೆ ಫೈನಲ್ ಆಗಿ ಐಡೋಬ್ಯೂಟೇನ್ ಇಲ್ಲಿ ನೀವು ಪ್ರೊಡ್ಯೂಸ್ ಮಾಡಬಹುದು. ಈ ರೀತಿಯಾಗಿ ನೀವು ಕನ್ವರ್ಷನ್ಸ್ಗಳನ್ನು ಮಾಡಬೇಕು. ಸೊ ಈ ಕನ್ವರ್ಷನ್ಗಳನ್ನ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಈ ಕಂಪೌಂಡ್ಗಳನ್ನ ಯಾವ ರೀತಿ ಬರಿಬೇಕು, ಯಾವ ಫಂಕ್ಷನಲ್ ಗ್ರೂಪ್ ಇರುತ್ತೆ, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆದರೂ ನೀವು ತಿಳ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟ್ ಕನ್ವರ್ಷನ್ ನೋಡೋದಾದರೆ ಇಥೆನಾಲ್ ಟು ಇಥೈಲ್ ಫ್ಲೋರೈಡ್. ಆಲ್ಕೋಹಾಲಿಂದ ನಾವು ಅಲ್ಕೈಲ್ ಫ್ಲೋರೈಡನ್ನು ಪ್ರೊಡ್ಯೂಸ್ ಮಾಡಬೇಕು. ಇಥೆನಾಲ್ ಫಾರ್ಮುಲಾ ನಮಗೆ ಗೊತ್ತಿದೆ. ಮೊದಲನೇದಾಗಿ ನೀವು ರಿಯಾಕ್ಟ್ ಮಾಡಬೇಕು ಅಯೋನೈಲ್ ಕ್ಲೋರೈಡ್ ಜೊತೆ. ನೀವು PCl5 ಅಥವಾ PCl3 ಜೊತೆ ನಾವು ಟ್ರೀಟ್ ಮಾಡ್ಬೋದು. ನಿಮಗೆ ಇಲ್ಲಿ ಇಥೈಲ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ ಬೈ ಎಲಿಮಿನೇಟಿಂಗ್ ದ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ HCl ಗ್ಯಾಸ್. ನೆಕ್ಸ್ಟ್ ನೀವು ಇದನ್ನು ಸ್ವಾಡ್ಸ್ ರಿಯಾಕ್ಷನ್ನ ಮಾಡಿದರೆ ನಿಮಗೆ ಇಥೈಲ್ ಕ್ಲೋರೈಡ್
ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ಬ್ರೋಮೋಮಿಥೇನ್ ಟು ಪ್ರೊಪೆನಾನ್. ಹ್ಯಾಲೋ ಆಲ್ಕೇನಿಂದ ಅಸಿಟೋನ್ ಆಗಿ ನೀವು ಕನ್ವರ್ಷನ್ ಮಾಡಬೇಕು. ಬ್ರೋಮೋಮಿಥೇನ್ನ ತೊಗೊಂಡಿದ್ದೀರಾ, ನೀವು ಇದನ್ನು KCl ಜೊತೆ ರಿಯಾಕ್ಟ್ ಮಾಡಿದ್ರೆ ಅಸಿಟೋನೈಟ್ರೈಲ್ ಫಾರ್ಮ್ ಆಗುತ್ತೆ. ಫರ್ದರ್ ನೀವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ಹೈಡ್ರೋಲಿಸಿಸ್ ಮಾಡಿದರೆ ಅಸಿಟೋನ್ ಆರ್ ಪ್ರೊಪೆನಾನ್ ನಿಮಗೆ ಫಾರ್ಮ್ ಆಗುತ್ತೆ. ಬೈ ಎಲಿಮಿನೇಟಿಂಗ್ ದ ಅಮೋನಿಯಾ ಗ್ಯಾಸ್, ಮೆಗ್ನೀಷಿಯಂ ಹೈಡ್ರಾಕ್ಸಿ ಬ್ರೋಮೈಡ್, ಈ ರೀತಿಯಾಗಿ ನೀವು ಕನ್ವರ್ಷನ್ನ ಮಾಡಬಹುದು. ನೆಕ್ಸ್ಟ್ ಕನ್ವರ್ಷನ್ ನೋಡೋದಾದರೆ ಬ್ಯೂಟೀನ್ ಟು 2 ಬ್ಯೂಟೀನ್ ಕನ್ವರ್ಷನ್ನ ಮಾಡ್ತಾ ಇದ್ದೇವೆ. 1 ಬ್ಯೂಟೀನ್ನ ತೊಗೊಂಡಿದ್ದೀರಾ, ನೀವು ಮಾರ್ಕಾನಿಕಾಫ್ ಎಡಿಷನ್ ರಿಯಾಕ್ಷನ್ನ ಫಾಲೋ ಮಾಡಿದರೆ 2 ಬ್ರೋಮೋಬ್ಯೂಟೇನ್ ನಿಮಗೆ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಫರ್ದರ್ ನೀವು ಅಲ್ಕೈಲ್ ಹ್ಯಾಲೈಡನ್ನು ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್, ಎಲಿಮಿನೇಷನ್ ರಿಯಾಕ್ಷನ್ನ ಫಾಲೋ ಮಾಡಿದರೆ ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲಿಕ್ KOH ನಿಮಗೆ ಇಲ್ಲಿ 2 ಬ್ಯೂಟೀನ್ ಫಾರ್ಮ್ ಆಗುತ್ತೆ. ಈ ರೀತಿಯಾಗಿ ನೀವು ಕನ್ವರ್ಷನ್ನ ಮಾಡ್ಬೋದು. ನೆಕ್ಸ್ಟ್ ರಿಯಾಕ್ಷನ್ 1 ಕ್ಲೋರೋಬ್ಯೂಟೇನ್ ಇಂಟು ಆಕ್ಟೇನ್. ಕ್ಲೋರೋಬ್ಯೂಟೇನ್ ಅಂತ ಇದೆ, ನೀವು ಇದನ್ನು ಈ ರೀತಿಯಾಗಿ ಬರ್ಕೋಬೋದು. ವುಡ್ಸ್ ರಿಯಾಕ್ಷನ್ನ ಮಾಡಿದರೆ ನಿಮಗೆ ಫೈನಲ್ ಆಗಿ ಪ್ರಾಡಕ್ಟ್ ಆಕ್ಟೇನ್ ಸಿಗುತ್ತೆ. ನೆಕ್ಸ್ಟ್ ಕನ್ವರ್ಷನ್ ಬೆಂಜಿನ್ ಟು ಬೈಫಿನೈಲ್ ಆರ್ ಡೈಫೆನೈಲ್ ಕನ್ವರ್ಷನ್ನ ಮಾಡಬೇಕು. ಬೆಂಜಿನ್ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಹ್ಯಾಲೋಜಿನೇಷನ್ ರಿಯಾಕ್ಷನ್ನ ಮಾಡ್ತಾ ಇದ್ದೇವೆ. ಕ್ಲೋರೋಬೆಂಜಿನ್ ನಮಗೆ ಫಾರ್ಮ್ ಆಗುತ್ತೆ. ಈ ಕ್ಲೋರೋಬೆಂಜಿನ್ನ ನೀವು ಫಿಟ್ಟಿಂಗ್ ರಿಯಾಕ್ಷನ್ದಲ್ಲಿ ಇನ್ವಾಲ್ವ್ ಮಾಡಿದರೆ ಬೈಫಿನೈಲ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಕನ್ವರ್ಷನ್ ನೋಡೋದಾದರೆ ಟಾಲ್ವಿನ್ ಟು ಬೆಂಜಾಯಿಲ್ ಆಲ್ಕೋಹಾಲ್. ಟಾಲಿನ್ನ ತೊಗೊಂಡಿದ್ದೇವೆ, ನೀವು ಇದನ್ನು ಕ್ಲೋರಿನೇಷನ್ನ ಮಾಡ್ತಾ ಇದ್ದೇವೆ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಬೆಂಜೈಲ್ ಕ್ಲೋರೈಡ್ ನಮಗೆ ಫಾರ್ಮ್ ಆಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡಿದರೆ ಬೆಂಜಾಯಿಲ್ ಆಲ್ಕೋಹಾಲ್ ನಮಗೆ ಫೈನಲ್ ಪ್ರಾಡಕ್ಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ ಪ್ರೊಪೀನ್ ಟು ಪ್ರೊಪೈನ್. ಪ್ರೊಪೀನ್ನ ತೊಗೊಂಡಿದ್ದೇವೆ, ಅಡಿಷನ್ ರಿಯಾಕ್ಷನ್ನ ಫಾಲೋ ಮಾಡ್ತಾ ಇದ್ದೇವೆ ಇನ್ ಪ್ರೆಸೆನ್ಸ್ ಆಫ್ CCl4. ನಿಮಗೆ ಇಲ್ಲಿ ವಿಸಿನಲ್ ಹ್ಯಾಲೈಡ್ ಪ್ರೊಡ್ಯೂಸ್ ಆಗುತ್ತೆ. ಫರ್ದರ್ ನೀವು ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ನ ಫಾಲೋ ಮಾಡಿದರೆ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಯೂಸ್ ಮಾಡಿದರೆ ನಿಮಗೆ ಪ್ರೊಪೈನ್ ಫೈನಲ್ ಪ್ರಾಡಕ್ಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಕನ್ವರ್ಷನ್ ನೋಡೋದಾದರೆ ಪ್ರೊಪೀನ್ ಟು ಪ್ರೊಪೆನಾಲ್. ಪ್ರೊಪೀನ್ನ ತಗೊಳ್ಬೇಕು, ಆ್ಯಂಟಿ ಮಾರ್ಕಾನಿಕಾಫ್ ಎಡಿಷನ್ ರಿಯಾಕ್ಷನ್ನ ಮಾಡ್ತೇವೆ, ಹ್ಯಾಲೋ ಆಲ್ಕೇನ್ ಫಾರ್ಮ್ ಆಗುತ್ತೆ. ಎಕ್ವಿಯಸ್ KOH ಯೂಸ್ ಮಾಡ್ತೇವೆ, ನಮಗೆ ಇಲ್ಲಿ ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ. ಬ್ರೋಮೋಪ್ರೊಪೇನ್ ಟು 2 ಬ್ರೋಮೋಪ್ರೊಪೇನ್. ಇಲ್ಲೂ ಕೂಡ ನಾವು ಆಲ್ಕೋಹಾಲಿಕ್ KOH ತಗೊಂಡು ಅಲ್ಕೀನ್ ಆಗಿ ಕನ್ವರ್ಟ್ ಮಾಡ್ತೇವೆ. ಅಲ್ಕೀನನ್ನು ನಾವು ಮಾರ್ಕಾನಿಕಾಫ್ ಎಡಿಷನ್ ರಿಯಾಕ್ಷನ್ನ ಮಾಡಿ 2 ಬ್ರೋಮೋಪ್ರೊಪೇನನ್ನು ತಗೊಳ್ತಾ ಇದ್ದೇವೆ. ಬೆಂಜಿನ್ ಟು 4 ಬ್ರೋಮೋ ನೈಟ್ರೋಬೆಂಜಿನ್. ಬೆಂಜಿನನ್ನು ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ಮಾಡಿ ಬ್ರೋಮೋ ಬೆಂಜಿನ್ನ ಫಾರ್ಮ್ ಮಾಡ್ತೇವೆ. ನೆಕ್ಸ್ಟ್ ನಾವು ನೈಟ್ರೇಷನ್ ರಿಯಾಕ್ಷನ್ನ ಮಾಡ್ತೇವೆ. ನೈಟ್ರೇಷನ್ ರಿಯಾಕ್ಷನ್ ಮಾಡಿದಾಗ ನಮಗೆ ಪ್ಯಾರಾ ಪ್ರಾಡಕ್ಟು ಮೇಜರ್ ಆಗಿ ಸಿಗುತ್ತೆ, ಅದನ್ನು ನಾವು 4 ಬ್ರೋಮೋ ನೈಟ್ರೋಬೆಂಜಿನ್ ಅಂತ ಕರಿತೇವೆ. ಇಥೆನಾಲ್ ಟು ಪ್ರೊಪೇನ್ ನೈಟ್ರೈಲ್. ತುಂಬ ಸಿಂಪಲ್ ಆಗಿರುವಂಥ ರಿಯಾಕ್ಷನ್ ಇದು. ನಾನಿಲ್ಲಿ ಇಥೆನಾಲ್ನ ತೊಗೊಂಡು ಇನ್ ಪ್ರೆಸೆನ್ಸ್ ಆಫ್ ಫಾಸ್ಫರಸ್ ಮತ್ತು ಅಯೋಡಿನ್ನ ತೊಗೊಳ್ತಾ ಇದ್ದೇನೆ. ಇಲ್ಲಿ ನನಗೆ ಇಥೈಲ್ ಅಯೋಡೈಡ್ ಫಾರ್ಮ್ ಆಗುತ್ತೆ. ಇಥೈಲ್ ಅಯೋಡೈಡನ್ನು ನಾನು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ದಲ್ಲಿ ಇನ್ವಾಲ್ವ್ ಮಾಡ್ತೇನೆ ಇನ್ ಪ್ರೆಸೆನ್ಸ್ ಆಫ್ ಪೊಟ್ಯಾಷಿಯಂ ಸೈನೈಡ್ ಆ್ಯಂಡ್ ಇಥೈಲ್ ಆಲ್ಕೋಹಾಲ್. ಇದನ್ನು ಯೂಸ್ ಮಾಡಿದಾಗ ನನಗೆ ಪ್ರೊಪೇನ್ ನೈಟ್ರೈಲ್ ಫೈನಲ್ ಪ್ರಾಡಕ್ಟ್ ಆಗಿ ಸಿಗ್ತಾ ಇದೆ. Aniline is converted into benzene diazonium chloride. Then it reacts with cuprous chloride, forms the chlorobenzene. 2-methyl 1-propene 2-chloro 2-methyl propane. Alkene ನಾವು ಮಾರ್ಕಾನಿಕಾಫ್ ಎಡಿಷನ್ ರಿಯಾಕ್ಷನ್ನಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೇವೆ ಇನ್ ಪ್ರೆಸೆನ್ಸ್ ಆಫ್ HCl. ಇಲ್ಲಿರುವಂಥ ಡಬಲ್ ಬಾಂಡಲ್ಲಿ ಒಂದು ಬಾಂಡನ್ನು ಬ್ರೇಕ್ ಮಾಡಿ ನಾವು HClನ ಆ್ಯಡ್ ಮಾಡ್ತಾ ಇದ್ದೇವೆ ಅಕಾರ್ಡಿಂಗ್ ಟು ದಿ ಮಾರ್ಕಾನಿಕಾಫ್ ಎಡಿಷನ್. 2-chloro 2-methyl propane ನಮಗೆ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ಇಥೈಲ್ ಕ್ಲೋರೈಡ್ ಟು ಪ್ರೊಪೆನೋಯಿಕ್ ಆ್ಯಸಿಡ್. ಇಥೈಲ್ ಕ್ಲೋರೈಡ್ನ ಯೂಸ್ ಮಾಡ್ತಾ ಇದ್ದೇವೆ. ಕೇಸೇನ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಪ್ರೊಪೇನ್ ನೈಟ್ರೈಲ್ ಬರುತ್ತೆ. ಇದನ್ನು ನಾವು ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ಪ್ರೊಪೆನೋಯಿಕ್ ಆ್ಯಸಿಡ್ ಬರುತ್ತೆ. ಬ್ಯೂಟೀನ್ ಟು N-ಬ್ಯೂಟೈಲ್ ಅಯೋಡೈಡ್. ತುಂಬ ಈಸಿ
ಆಗಿರುವಂಥ ರಿಯಾಕ್ಷನ್ ಇದು. ಬ್ಯೂಟಿನ್ನ ತಗೊಳ್ಳಿ, ನೀವು ಆ್ಯಂಟಿ ಮಾರ್ಕೋನಿಕ್ ಆಫ್ ಎಡಿಷನ್ ರಿಯಾಕ್ಷನ್ನ ಮಾಡಿ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಆ್ಯಂಡ್ HBr, ನಿಮಗೆ ಇಲ್ಲಿ ಬ್ರೋಮೋಬ್ಯೂಟಿನ್ ಫಾರ್ಮ್ ಆಗುತ್ತೆ. ಈ ಬ್ರೋಮೋಬ್ಯೂಟಿನನ್ನು ನೀವು ಫಿಂಗರ್ಸ್ಟಿನ್ ರಿಯಾಕ್ಷನ್ದಲ್ಲಿ ಇನ್ವಾಲ್ವ್ ಮಾಡಿದರೆ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಅಯೋಡೈಡ್, ನಿಮಗೆ ಇಲ್ಲಿ ಬ್ಯೂಟೈಲ್ ಅಯೋಡೈಡ್ ಫೈನಲ್ ಪ್ರಾಡಕ್ಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ ಕ್ಲೋರೋಬೆಂಜಿನ್ ಟು ಪ್ಯಾರಾನೈಟ್ರೋಫಿನಾಲ್. ಕ್ಲೋರೋಬೆಂಜಿನ್ನ ನೀವು ನೈಟ್ರೇಷನ್ನ ಮಾಡ್ತೀರಾ, ನೈಟ್ರೇಷನ್ನ ಮಾಡಿದಾಗ ನಿಮಗೆ ಪ್ಯಾರಾನೈಟ್ರೋ ಕ್ಲೋರೋಬೆಂಜಿನ್ ಫಾರ್ಮ್ ಆಗುತ್ತೆ. ಫರ್ದರ್ ನೀವು ಇದನ್ನು ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಎಟ್ 433 ಕೆಲ್ವಿನ್ ಆ್ಯಂಡ್ ಡೈಲ್ಯೂಟ್ HCl ಅಲ್ಲಿ ಯೂಸ್ ಮಾಡಿದಾಗ ಪ್ಯಾರಾನೈಟ್ರೋಫಿನಾಲ್ ನಿಮಗೆ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ 2 ಬ್ರೋಮೋ ಪ್ರೊಪೇನ್ ಟು 1 ಬ್ರೋಮೋ ಪ್ರೊಪೇನ್. ನೀವು ಆಲ್ಕೋಹಾಲಿಕ್ KOHನ ತಗೋಬೇಕು, ಅದನ್ನು ನೀವು ಅಲ್ಕೀನ್ ಆಗಿ ಕನ್ವರ್ಟ್ ಮಾಡ್ತೀರಾ. ಅಲ್ಕೀನ್ನ ತೊಗೊಂಡು ನೀವು ಇಲ್ಲಿ ಆ್ಯಂಟಿ ಮಾರ್ಕೋನಿಕ್ ಆಫ್ ಎಡಿಷನ್ ರಿಯಾಕ್ಷನ್ನ ಮಾಡಿದಾಗ 1 ಬ್ರೋಮೋ ಪ್ರೊಪೇನ್ ಬರುತ್ತೆ. ಕ್ಲೋರೋ ಈಥೇನ್ ಟು ಬ್ಯೂಟೇನ್. ಇಥೈಲ್ ಕ್ಲೋರೈಡನ್ನು ತಗೊಳ್ಳಿ, ವುಡ್ಸ್ ರಿಯಾಕ್ಷನ್ನ ಫಾಲೋ ಮಾಡಿ, ಆಗ ನಿಮಗೆ ಹೈಯರ್ ಆಲ್ಕೇನ್ ಪ್ರೊಡ್ಯೂಸ್ ಆಗುತ್ತೆ, ಬ್ಯೂಟೇನ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಎನಿಲಿನ್ ಟು ಫಿನೈಲ್ ಐಸೋಸೈನೈಡ್. ಎನಿಲಿನ್ನ ತಗೊಳ್ಬೇಕು, ಕ್ಲೋರೋಫಾರ್ಮ್ ಜೊತೆ ರಿಯಾಕ್ಟ್ ಮಾಡ್ತೀರಾ ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲಿಕ್ KOH. ಸೊ ಇದು ಒಂದು ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಆಗಿದೆ. ಇಲ್ಲಿ ನಿಮಗೆ ಫಿನೈಲ್ ಐಸೋಸೈನೈಡ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಕನ್ವರ್ಷನ್ ನೋಡೋದಾದರೆ N-ಬ್ಯೂಟೈಲ್ ಕ್ಲೋರೈಡ್ ಈಸ್ ಟ್ರೀಟೆಡ್ ವಿತ್ ಆಲ್ಕೋಹಾಲಿಕ್ KOH. N-ಬ್ಯೂಟೈಲ್ ಕ್ಲೋರೈಡನ್ನು ತಗೊಳ್ಳೋದು ಆಲ್ಕೋಹಾಲಿಕ್ KOH ಜೊತೆ ರಿಯಾಕ್ಟ್ ಮಾಡಿದಾಗ ಇದು ಡಿಹೈಡ್ರೋ ಹೆಲೋಜಿನೇಷನ್ ರಿಯಾಕ್ಷನ್ಗೆ ಇನ್ವಾಲ್ವ್ ಆಗುತ್ತೆ. HCl ಎಲಿಮಿನೇಟ್ ಆಗುತ್ತೆ. ಫರ್ದರ್ ಅದು ಪೊಟ್ಯಾಷಿಯಂ ಜೊತೆ ರಿಯಾಕ್ಟ್ ಆಗಿ ನಿಮಗೆ KCl ಮತ್ತು ವಾಟರ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. ಮೇಜರ್ ಆಗಿ ನಮಗೆ ಇಲ್ಲಿ ಅಲ್ಕೀನು ಪ್ರೊಡ್ಯೂಸ್ ಆಗ್ತಾ ಇದೆ. ಬ್ರೋಮೋಬೆಂಜಿನ್ ಈಸ್ ಟ್ರೀಟೆಡ್ ವಿತ್ ಮೆಗ್ನೀಷಿಯಂ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಬಹಳಷ್ಟು ರಿಯಾಕ್ಷನ್ಗಳನ್ನ ಈಗಾಗಲೇ ನೋಡಿದ್ದೇವೆ, ನೀವು ಇದನ್ನು ಈಸಿಯಾಗಿ ಮಾಡ್ತೀರಾ. ಬ್ರೋಮೋಬೆಂಜಿನ್ ತಗೊಳ್ಳಿ, ಮೆಗ್ನೀಷಿಯಂ ಜೊತೆ ರಿಯಾಕ್ಟ್ ಮಾಡಿದರೆ ನಿಮಗೆ ಇಲ್ಲಿ ಗ್ರಿಗ್ನಾರ್ಡ್ ರಿಯೇಜೆಂಟು ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ಕ್ಲೋರೋಬೆಂಜಿನ್ ಈಸ್ ಸಬ್ಜೆಕ್ಟೆಡ್ ಟು ಹೈಡ್ರೋಲಿಸಿಸ್. ಕ್ಲೋರೋಬೆಂಜಿನ್ನ ನೀವು ಹೈಡ್ರೋಲಿಸಿಸ್ ಮಾಡಿದರೆ ನಿಮಗೆ ಫಿನಾಲ್ ಫಾರ್ಮ್ ಆಗುತ್ತೆ. ಕಂಡೀಷನ್ನು ತುಂಬ ಇಂಪಾರ್ಟೆಂಟ್. ಇಲ್ಲಿ ಡೈರೆಕ್ಟಾಗಿ ಇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ಇನ್ವಾಲ್ವ್ ಆಗಲ್ಲ. ನಮಗೆ ಈ ಪ್ರೆಷರ್ ಮತ್ತು ಈ ಟೆಂಪ್ರೇಚರ್ನ ನಾವು ಇಲ್ಲಿ ಈ ರಿಯಾಕ್ಷನ್ದಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ಇಥೈಲ್ ಕ್ಲೋರೈಡ್ ಈಸ್ ಟ್ರೀಟೆಡ್ ವಿತ್ ಎಕ್ವಿಯಸ್ KOH. ಅಲ್ಕೈಲ್ ಕ್ಲೋರೈಡ್ ಈಸ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್. ಇಥೈಲ್ ಕ್ಲೋರೈಡ್ ಈಸ್ ಕನ್ವರ್ಟೆಡ್ ಇಂಟು ಇಥೆನಾಲ್ ಅಂತ ನೀವು ಹೇಳ್ಬೋದು. ಮಿಥೈಲ್ ಬ್ರೋಮೈಡ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಇನ್ ಪ್ರೆಸೆನ್ಸ್ ಆಫ್ ಡ್ರೈ. ನೀವಿಲ್ಲಿ ವುಡ್ಸ್ ರಿಯಾಕ್ಷನ್ನ ಮಾಡ್ತಾ ಇದ್ದೀರಾ, ಫೈನಲ್ ಆಗಿ ನಿಮಗೆ ಇಲ್ಲಿ ಈಥೇನ್ ಸಿಗುತ್ತೆ. ಲಾಸ್ಟ್ ರಿಯಾಕ್ಷನ್ ಅಂತ ನೋಡೋದಾದರೆ ಮಿಥೈಲ್ ಕ್ಲೋರೈಡ್ ಈಸ್ ಟ್ರೀಟೆಡ್ ವಿತ್ KCl. ನಿಮಗೆ ಇಲ್ಲಿ ಮಿಥೈಲ್ ಸೈನೈಡ್ ಫೈನಲ್ ಪ್ರಾಡಕ್ಟ್ ಆಗಿ ನೀವು ನೋಡ್ಬೋದು. ಇಲ್ಲಿವರೆಗೆ ನಾವು ಬಹಳಷ್ಟು ಕನ್ವರ್ಷನ್ಗಳನ್ನು ನೋಡಿದ್ದೇವೆ. ಈ ಎಲ್ಲ ಕನ್ವರ್ಷನ್ಸ್ಗಳನ್ನು ನೀವು ಒಂದು ಬಾರಿ ನೋಡ್ಕೊಳ್ಳಿ, ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಯಾವ್ಯಾವ ರಿಯೇಜೆಂಟ್ಗಳನ್ನ ನಾವು ಯೂಸ್ ಮಾಡಿದ್ದೇವೆ, ಯಾವ ರೀತಿಯ ಪ್ರಾಡಕ್ಟ್ಗಳನ್ನ ನಾವು ಫಾರ್ಮ್ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಲಕ್ಷ್ಯ ವಹಿಸಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಆರ್ಗ್ಯಾನಿಕ್ ರಿಯಾಕ್ಷನ್ಗಳ ಕನ್ವರ್ಷನ್ಗಳ ಬಗ್ಗೆ ಡಿಸ್ಕಷನ್ನ ಮಾಡ್ತೇನೆ. ಧನ್ಯವಾದಗಳೊಂದಿಗೆ ನಮಸ್ಕಾರ.